ಸ್ನೇಹಿತರೆ, BSc ಅಗ್ರಿಕಲ್ಚರ್ ಮುಗಿಸಿದವರಿಗೆ ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಕೃಷಿ ಇಲಾಖೆಯ 890 ಹುದ್ದೆಗಳಿಗೆ KEA ಇಂದ ಹೊಸ ಅಪ್ಡೇಟ್ ಹೊರಬಿದ್ದಿದೆ ಸ್ನೇಹಿತರೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ. ಸ್ಕಿಪ್ ಮಾಡದೆ ವಿಡಿಯೋವನ್ನು ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಕೆಳಗಡೆ ಚಾನಲ್ ನೆನಪಕ್ಕೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊಬೈಲ್ಗೆ ತಲುಪುತ್ತೆ ಗೆಳೆಯರೆ. ದಿನಾಂಕ 30/5/2026 ಅಂದರೆ ನಿನ್ನೆ ಅಧಿಸೂಚನೆಯನ್ನು ಪ್ರಕಟ ಮಾಡಿ ಹೊರಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಕಾಲಿರ್ತಕ್ಕಂಥ ಹುದ್ದೆಗಳು ಯಾವುದಪ್ಪ ಅಂತಂದರೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಯ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತೆ ಸ್ನೇಹಿತರೆ. ಅದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ ನೋಡಿ ಗೆಳೆಯರೆ. ನೇರ ನೇಮಕಾತಿ ಹುದ್ದೆಗಳು ಆಗಿರುತ್ತೆ. ಇಲ್ಲಿ ಕೃಷಿ ಅಧಿಕಾರಿ ಹುದ್ದೆ ಒಂದು ವೇತನ ಶ್ರೇಣಿ 69,250 ರೂಪಾಯಿಗಳಿಂದ 1,34,200 ರೂಪಾಯಿವರೆಗೂ ಮಂತ್ಲಿ ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ. ವಿದ್ಯಾರ್ಹತೆ ನೋಡೋದಾದರೆ BSc ಕೃಷಿ ಅಂದರೆ BSc ಆನರ್ಸ್ ಕೃಷಿಯಲ್ಲಿ ನೀವು ಒಂದು ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಸ್ನೇಹಿತರೆ. ಒಟ್ಟು 71+2 73 ಹುದ್ದೆಗಳು ಇಲ್ಲಿ ನಿಮಗೆ ಸಿಕ್ಕುತ್ತೆ ಸ್ನೇಹಿತರೆ. ಇನ್ನು ಕೃಷಿ ಅಧಿಕಾರಿ 2 ಇನ್ನು 15% ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 69,250 ರೂಪಾಯಿಗಳಿಂದ 1,34,200 ರೂಪಾಯಿಗಳು ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನಿಮಗೆ. BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಡಿಗ್ರಿ ಮುಗಿದಿರಬೇಕಾಗುತ್ತೆ. BSc ಕೃಷಿ ಮಾರಾಟ ಮತ್ತು ಸಹಾಯಕರಲ್ಲಿ ಡಿಗ್ರಿ ಮುಗಿದಿದ್ರೆ ನೀವೊಂದು ಹುದ್ದೆಗೆ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು ಸ್ನೇಹಿತರೆ. 13 ಹುದ್ದೆಗಳು ಖಾಲಿ ಇವೆ. ಸಹಾಯಕ ಕೃಷಿ ಅಧಿಕಾರಿಗಳನ್ನು ನೋಡಿ 65,000ದಿಂದ 1,24,000ವರೆಗೂ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. BSc ಅಗ್ರಿಕಲ್ಚರ್ ನಿಮಗೆ ಡಿಗ್ರಿ ಮುಗಿದಿರಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ 498 ಹುದ್ದೆಗಳು ಖಾಲಿ ಇವೆ ಗೆಳೆಯರೆ. ಸಹಾಯಕ ಕೃಷಿ ಅಧಿಕಾರಿ ಅವರಿಗೂ ಕೂಡ ಸೇಮ್ ಸ್ಯಾಲ್ರಿ ಇರುತ್ತೆ. ಅವರಿಗೂ ಕೂಡ BTech ಆಹಾರ ಮತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಡಿಗ್ರಿ ಮುಗಿದಿದ್ರೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಗೆಳೆಯರೆ. ಇವರಿಗೂ ಕೂಡ 88 ಹುದ್ದೆಗಳು ಖಾಲಿ ಇವೆ ಗೆಳೆಯರೆ. ಒಟ್ಟು ಟೋಟಲ್ ಬಂದ್ಬಿಟ್ಟು 670 ಹುದ್ದೆಗಳು ಪ್ಲಸ್ 2 672 ಹುದ್ದೆಗಳು ಆಲ್ ಓವರ್ ಕರ್ನಾಟಕ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಈ ಕಡೆ ಸಪ್ರೇಟಾಗಿ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಅದಕ್ಕೂ ಕೂಡ ವಿಡಿಯೋವನ್ನು ಮಾಡಿ ತಿಳಿಸ್ತೇನೆ ಸ್ನೇಹಿತರೆ, ವೆಯ್ಟ್ ಮಾಡ್ತಾಯಿರಿ. ಇನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಗಲೇ ಹೇಳ್ದಂಗೆ ಕೃಷಿ ಅಧಿಕಾರಿಗೆ BSc ಅಲ್ಲಿ ಡಿಗ್ರಿ ಮಾಡಿರ್ಬೇಕಾಗತ್ತೆ ಅಗ್ರಿಕಲ್ಚರ್ ಆಗಿದ್ದರೆ. ಎಲ್ಲರಿಗೂ ಅಷ್ಟೇ ಸ್ನೇಹಿತರೆ, ಈಗ ಸಹಾಯಕ ಕೃಷಿ ಆಫೀಸರಿಗೂ ಅಷ್ಟೇ, ಕೃಷಿ ಅಧಿಕಾರಿಗೂ ಅಷ್ಟೇ, ಎರಡಕ್ಕೂ ಕೂಡ BSc ಅಗ್ರಿಕಲ್ಚರ್ ಮುಗಿದಿದ್ರೆ ನೀವು ಡಿಗ್ರಿಗಳು ಮುಗಿದಿದ್ರೆ ಅರ್ಜಿಗಳನ್ನು ಕೂಡ ನೀವು ಇಲ್ಲಿ ಸಲ್ಲಿಸಿಕೊಳ್ಳಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷಗಳು ಇಲ್ಲಿ ಆಗಿರಬೇಕಾಗತ್ತೆ ಸ್ನೇಹಿತರೆ. ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 40 ವರ್ಷಗಳು ಗರಿಷ್ಠ ವಯೋಮಿತಿಯಾಗಿರುತ್ತೆ. 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳಾಗಿರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ಇಲ್ಲಿ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಇನ್ನು ಅರ್ಜಿ ಸಲ್ಲಿಸಲು ವೇಳಾಪಟ್ಟಿಗಳನ್ನು ನೋಡೋದಾದರೆ ಪ್ರಾರಂಭಿಕ ದಿನಾಂಕ ನೋಡಿ 30/5/2026 ಅಂದರೆ ನಿನ್ನೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಈಗಾಗಲೇ ಡೇಟ್ ಕೂಡ ಶುರುವಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/6/2026 ಅಂದರೆ ಮುಂದಿನ ತಿಂಗಳು 20ನೇ ತಾರೀಕುವರೆಗೂ ನಿಮಗೆ ಡೇಟ್ ಆ್ಯಂಡ್ ಟೈಮ್ ಕೂಡ ಇರುತ್ತೆ ಸ್ನೇಹಿತರೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 22/6/2026 ಲಾಸ್ಟ್ ಡೇಟ್ ಆಗಿದೆ. 2 ದಿನ ಎಕ್ಸ್ಟ್ರಾ ನಿಮಗೆ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಅರ್ಜಿಗಳನ್ನು ಸಲ್ಲಿಸಲಿಕ್ಕಲ್ಲ, ಪೇಮೆಂಟ್ ಮಾಡಲಿಕ್ಕೆ 2 ದಿನ ಜಾಸ್ತಿ ಟೈಮ್ ಕೊಟ್ಟಿದ್ದಾರೆ. ಸರಿನಾ? ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ ಆಗಿರ್ತಕ್ಕಂಥ ವೆಬ್ಸೈಟ್ನಲ್ಲಿ ನೀಡಿದ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಭರ್ತಿ ಮಾಡಬೇಕು ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಗೆಳೆಯರೆ. ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಸರಿನಾ? ಡೇಟ್ ಕೂಡ ನೋಡ್ಕೊಳ್ಳಿ ಕ್ಲೀನಾಗಿ. ನಿನ್ನೆಯಿಂದ ಅರ್ಜಿ ಶುರುವಾಗಿದೆ, 20ನೇ ತಾರೀಕುವರೆಗೂ ಮುಂದಿನ ತಿಂಗಳು ನಿಮಗೆ ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮುಂದೆ ನೋಡ್ತಾ ಹೋಗೋಣ. ಇನ್ನು ಪರೀಕ್ಷಾ ದಿನಾಂಕಗಳನ್ನು ನೋಡೋದಾದರೆ ಪರೀಕ್ಷಾ ದಿನಾಂಕ ಪತ್ರಿಕೆ 1 ಯಾವಾಗ ಬರ್ತದೆ ಡೇಟ್ ಕೂಡ ಅನೌನ್ಸ್ ಆಗಿಬಿಟ್ಟಿದೆ ಸ್ನೇಹಿತರೆ. ಸರಿ, ಅರ್ಜಿ ಸಲ್ಲಿಸಲಿಕ್ಕೆ ಈಗಲೇ ಶುರು ಮಾಡಿ ಸ್ನೇಹಿತರೆ. ಈಗಲೇ ನೀವು ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗ್ಬೋದು. ಸರಿನಾ? ಪರೀಕ್ಷೆ ದಿನಾಂಕವನ್ನು ನಂತರ ತಿಳಿಸಲಾಗುವುದು.
ದಿನಾಂಕ 26/7/2026 ಬೆಳಗ್ಗೆ 10:30ರಿಂದ 12:30ರವರೆಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಪತ್ರಿಕೆ 1. ಪತ್ರಿಕೆ 2 ನೋಡಿ, ಅದೇ ದಿನವೇ 26/7/2026 ಮಧ್ಯಾಹ್ನ 2:30ರಿಂದ 4:30ವರೆಗೂ ಪೇಪರ್ 2 ಕೂಡ ನಿಮಗೆ ಇರುತ್ತೆ. ಒಂದೇ ದಿನವೇ 2 ಪೇಪರ್ಗಳು ಇವೆ ಸ್ನೇಹಿತರೆ. ನೀವು ಯಾವ ಇದು ಎಕ್ಸಾಮ್ ಸೆಂಟರ್ ಬೇಕೋ ಅಲ್ಲೇ ನೀವು ನೋಡ್ಕೋಬೋದು ಸ್ನೇಹಿತರೆ. ವೇತನ ಶ್ರೇಣಿ ಆಗಲೇ ಹೇಳ್ದಂಗೆ ನಿಮಗೆ ಕಾಯಂ ಪೂರ್ವ ಅವಧಿ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. 2 ವರ್ಷಗಳ ಉದ್ಯೋಗದಲ್ಲಿ ನೀವು ಕಾಯಂ ಪೂರ್ವವಾಗಿ ಇರ್ತೀರ ಸ್ನೇಹಿತರೆ. ವೇತನ ಶ್ರೇಣಿ ಆಗಲೇ ಹೇಳ್ದಂಗೆ ಕೃಷಿ ಅಧಿಕಾರಿಗೆ 69,000ದಿಂದ 1,34,000, ಸಹಾಯಕ ಕೃಷಿ ಅಧಿಕಾರಿಗೆ 65,000ದಿಂದ 1,24,000ವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನೋಡಿ. ಶುಲ್ಕ ಫೀಸ್ ಎಷ್ಟಿರುತ್ತಪ್ಪ ಅಂತಂದರೆ, ಸಾಮಾನ್ಯ ಅರ್ಹತಾ ಮತ್ತು ಇತರ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ ಸ್ನೇಹಿತರೆ. ವಿಶೇಷಚೇತನ ಅಭ್ಯರ್ಥಿಗಳಿಗೆ 205 ರೂಪಾಯಿ ಮಾತ್ರ ಇರುತ್ತೆ. ಪಾವತಿ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ ಗೆಳೆಯರೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ನೋಡಿ, ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುತ್ತದೆ ನೋಡಿ. OMRನ ಮಾದರಿಯಲ್ಲಿ ನಿಮಗೆ ಈ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಪ್ರಿಪೇರ್ ಆಗಿದೆ ಅಂತ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ ಗೆಳೆಯರೆ. ನಿಮಗೆ ಎಕ್ಸಾಮ್ ಸಿಲೆಬಸ್ ಏನಾದರೂ ಬೇಕಪ್ಪ ಅಂತಂದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ, ಸಿಲೆಬಸ್ ಅಂತ ನಾನು ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದಾನೆ. ಇದೇ ರೀತಿ ಎಲ್ಲ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ಗಳಿಂದ ಕೆಳಗಡೆ ಚಾನಲ್ನೇ ಪಕ್ಕದ ವಿಡಿಯೋ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಬಾಯ್.